ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೊರವಲಯದಲ್ಲಿ ಗೂಳೂರು ಪಾತಕೋಟ ಗಂಗಮ್ಮ ಮತ್ತು ಅಂತರಘಟ್ಟಮ್ಮ ಗಡಿನಾಡು ಉತ್ಸವದಲ್ಲಿ ಪ್ರಥಮ ಬಾರಿಗೆ 2 ದಿನಗಳ ಜೋಡೆತ್ತು ಗಾಡಿ ಓಟದ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಗ್ರಾಮೀಣ ಭಾಗದಲ್ಲಿ ಇಂತಹ ಕ್ರೀಡೆಗಳನ್ನು ಆಯೋಜಿಸುವುದು ಉತ್ತೇಜನ ನೀಡುತ್ತದೆ. ಹಿಂದಿನ ಕಾಲದಲ್ಲಿ ಗ್ರಾಮೀಣ ಸೊಗಡನ್ನು ಬಿಂಬಿಸಲು ಹಾಗೂ ಜಾನುವಾರುಗಳ ಮತ್ತು ಮನುಷ್ಯರ ಆರೋಗ್ಯವನ್ನು ಹೆಚ್ಚಿಸಲು ಇಂತಹ ಕ್ರೀಡೆಗಳನ್ನು ಆಯೋಜನೆ ಮಾಡಿ ಎಲ್ಲರೂ ಸ್ನೇಹ ಸಂಬಂಧದಿಂದ ಇರುತ್ತಿದ್ದರು. ಆದರೆ ಇಂದು ಇಂತಹ ಕ್ರೀಡೆಗಳು ಮಾಯವಾಗುತ್ತಿರುವುದು ಬೇಸರದ ಸಂಗತಿ. ಈ ಜೋಡೆತ್ತು ಸ್ಪರ್ಧೆಯಲ್ಲಿ ಯಾರೇ ಗೆದ್ದರೂ ಯಾರೇ ಸೋತರೂ ಎಲ್ಲರೂ ನಮ್ಮವರೇ. ಪ್ರತಿಯೊಬ್ಬರೂ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಯಾರೂ ಯಾವುದೇ ಆತಂಕಕ್ಕೆ ಒಳಗಾಗದೆ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ యశస్విಗೊಳಿಸಿ ముందిన ದಿನಗಳಲ್ಲಿ మತ್ತಷ್ಟು ఆర్థిక సహాయ ಮಾಡುತ್ತೇನೆ ఎందరు. మరోసారి మేము చెప్తే చాలా బాగా చేసినారు, మంచి కాంపిటీషన్ చేసినారు, జనాలు కూడా ఎక్కువ వచ్చినారు. అందరికీ పొద్దు మీ మనోరంజన కార్యక్రమం ఇది మంచి జనాలు సంతోషం కావాలంటే కోరుకుంటూ నన్ను రమ్మని 2 మాటలు మాట్లాడడానికి అవకాశం ఇచ్చిన మీకందరికీ నమస్కరించి ఆ 2 మాటలు ముగిస్తున్నాను. ಜೋಡೆತ್ತುಗಳ ಸ್ಪರ್ಧೆಗೆ ಬಾಗೇಪಲ್ಲಿ ತಾಲೂಕಿನ ಗೂಳೂರು, ರಾಮದುರ್ಗಂಪಲ್ಲಿ, ಚಿಕ್ಕಮಗಳೂರು, ಹೊಸದುರ್ಗ, ಚಿಕ್ಕಬಳ್ಳಾಪುರದ ಗೌರಿಬಿದನೂರು, ಆಂಧ್ರಪ್ರದೇಶದ ಕೊತ್ತಚಿರುವು, ನಿಡುಮಾಮಿಡಿ ಸೇರಿದಂತೆ ಆಂಧ್ರ ಮತ್ತು ಕರ್ನಾಟಕದಿಂದ ಸುಮಾರು 40ಕ್ಕೂ ಹೆಚ್ಚು ಜೋಡೆತ್ತುಗಳು ಆಗಮಿಸಿದ್ದವು. ಇದನ್ನು ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ತೆರಳಿ ಬಂದಿದ್ದರು. ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ 1,20,000 ರೂಗಳ ದ್ವಿಚಕ್ರ ವಾಹನ, ದ್ವಿತೀಯ ಬಹುಮಾನ 40,000, ತೃತೀಯ ಬಹುಮಾನ 30,000, 4ನೇ ಬಹುಮಾನ 20,000 ರೂಗಳ ನಗದನ್ನು ನೀಡಲಾಗುವುದು ಎಂದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.